ಸರ್ ಒಂಚೂರು ಹಿಂದೆ ಅವಧಿಯಲ್ಲೇ ಸರ್ ಹಿಂದೆ ಸರ್ ಹಿಂದೆ ಬನ್ನಿ ನೇತೃತ್ವದಲ್ಲಿ ಸಮಿತಿ ಮಾಡಿ ನೋಟಿಸ್ ಕೊಟ್ಟು ಸುಮಾರು 2800 ಎಕರೆಗೆ ನೋಟಿಸ್ ಕೊಟ್ಟಿದ್ದಾರೆ. ಈಗ ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತಿದ್ದಾರೆ. ಇವತ್ತಿಂದ ಎಲ್ಲ ಜಿಲ್ಲೆಗಳಿಗೆಲ್ಲ ಹೋರಾಟ ಅಂತ ಹೋಗ್ತಾ ಇದೆ. ನೋಡ್ರಿ, ಅವ್ರಿಗೆ ಬೇಕಾಗಿರೋದು ಪ್ರಚಾರ. ಅವ್ರು ಹೋದಷ್ಟು ನಮ್ಗೆ ಒಳ್ಳೇದು. ಅವ್ರ ಮುಖಗಳನ್ನ ಕನ್ನಡಿಲಿ ನೋಡ್ಕೊಳ್ಳಿ ಅಂತ ಹೇಳಿದ್ದೀನಿ. ನಾವು ಫ್ಯಾಕ್ಟ್ ಎಲ್ಲ ಬಿಚ್ಚಿಡ್ತೀವಿ. ಯಾವ ರೀತಿ ಇವ್ರದ್ದು ಗೋಮುಖ ವ್ಯಾಘ್ರ ಅಂತ ಹೇಳ್ತಾರೆ ಹಂಗೆ. ಈಗ ನಾನು ಕೋಡಂಬಳ್ಳಿ ಎಲೆಕ್ಷನ್ ನಮ್ಮ ಚನ್ನಪಟ್ಟಣ ಎಲೆಕ್ಷನ್ ಟೈಮಲ್ಲಿ ನೋಡಿದೆ. 4 ಜನ ಹುಡುಗರುಗಳು ಎಲ್ಲ ಬ್ಯಾಗ್ ಹಾಕೊಂಡು ಪಾಣಿ ಎತ್ಕೊಂಡು ಹೋಗ್ತಾ ಇದ್ರು. ನನ್ನ ಹಳೆ ಕ್ಷೇತ್ರ ಅದು. ನಾನು ಕರೆಸ್ದೆ, ಆ ಪಾಣಿಗಳು ನೋಡಿದೆ. 2020ರಲ್ಲಿ ಪಾಣಿಗಳು ತಿದ್ದುಪಡಿ ಆಗಿದೆ. ಈಗ ಬಂದು ಅದನ್ನ ಮನೆಗೆ ಹೋಗಿ ತೋರಿಸ್ತಾವ್ರೆ. ಕೊನೆಗೆ ಹಿಡ್ಕೊ ಅದ್ಯಾರು ಕರ್ಸೆ ಅಂತ ಅಂದೆ, ಓಡೋಗ್ಬಿಟ್ರು ಅವರು. ಸೊ ಹಂಗೆ ಈ ಲೀಡರ್ಗಳೆಲ್ಲ ಇದಾರಲ್ಲ, ಇವರು ಅದಕ್ಕೆ ಅವ್ರದ್ದು ಮುಚ್ಕೊಳ್ಳೋಕ್ಕೆ, ಅವ್ರದ್ದು ಇಂಟರ್ನಲ್ ಪ್ರಾಬ್ಲಮ್ಸ್ನ ಮುಚ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ನಾವು ಕಂಪ್ಲೀಟ್ ಎಲ್ಲ ಬಿಚ್ಚಿ ಬೇರ್ ಮಾಡ್ತೀವಿ. ಈಗ ಜನ ಅವ್ರನ್ನ ತೋರಿಸಿದ್ದಾರೆ, ಬೇರೆ ದೇರ್ ಸ್ಟ್ಯಾಂಡ್ ಅಂತ ತೋರಿಸಿದ್ದಾರೆ. ಏನ್ ಪ್ರಚಾರ, ಏನ್ ಅಯ್ಯೋ ಎಲ್ಲ ಕಂಪ್ಲೀಟ್ ಇಡೀ ಜಿಲ್ಲೆಗೆ ಹೋಗೋದು, ಮಾಡೋದು, ಧರಣ ಕೂತ್ಕೊಳ್ಳೋದು ಎಲ್ಲ ಮಾಡಿದ್ರು. ಈಗ ನಮ್ಮ ಹತ್ರ ಇದೆ. ನಾವು ಸುಮ್ಮನೆ ಎಲೆಕ್ಷನ್ ಅಲ್ಲಿ ಸುಮ್ಮನೆ ನಾವು ಮಧ್ಯ ಡಿಸ್ಟರ್ಬೆನ್ಸ್ ಮಾಡ್ಬೋದು ಬೇಡ ಅಂತ ನಾವು ಮಾತಾಡಕ್ ಹೋಗಲಿಲ್ಲ. ಸರ್, ಅವ್ರದ್ದೇ 2 ಟೀಮ್ ಆಗಿದೆ. ಅವರೇ ಸಪರೇಟ್ ವಕ್ಫ್ ಅಂತ ಯಾತ್ರೆ ಮಾಡ್ತಾರೆ. ಅವ್ರ ವಿರುದ್ಧನೇ ಕಂಪ್ಲೇಂಟ್ ಕೊಟ್ಟವ್ರೆ ಪಾರ್ಟಿಯವರು. ಯಾರು ಅನಾಮಿಕರು ಚಿಹ್ನೆ ಬಳಸ್ತಾ ಇದ್ದಾರೆ ಅಂತ. ಅದು ಅವರೇ ತೀರ್ಮಾನ ಮಾಡ್ಕೋಬೇಕು. ನನಗೇನು 2 ಪಾರ್ಟಿ ಅಲ್ಲಿ, 3 ಗುಂಪಾಲಿ, 4 ಗುಂಪಾಲಿ, ನಮಗೆಲ್ಲ ಒಂದೇ ಗುಂಪದು. ನಮ್ಮ ಲೆಕ್ಕಕ್ಕೆ ಒಂದೇ ಗುಂಪು. JDS ಚಿಹ್ನೆ ಬೇರೆ ಅಷ್ಟೇ, ಇಲ್ಲ ಒಂದೇ ಗುಂಪು. ಅವರು ಅದನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಅವ್ರು ಮಾಡ್ಲಿ. ನಮ್ಗೆ ಅವ್ರು ಮಾಡಿದಷ್ಟು ನಮ್ಮ ಬಗ್ಗೆ ಹೆಚ್ಚಿಗೆ ಪ್ರಚಾರ ಕೊಡ್ತಾ ಇದ್ದಾರೆ. ಮಾಡಿ ಅಲ್ಲ ರೀ, ಕುಮಾರಸ್ವಾಮಿಗೆ ಪಾಪ ಜನ ವೋಟ್ ಹಾಕಿದ್ರು. ನೀವು BJP ಜೊತೆ ಹೋಗಿ ಹಿಂದೆ ಮುಸ್ಲಿಂ ವೋಟ್ರಿಗೆ ಎದುರಿಸಿದ್ದು ಕುಮಾರಸ್ವಾಮಿ ಅವರಲ್ವೇ. ಮುಸ್ಲಿಂ ಹೆಂಗ್ ವೋಟ್ ಹಾಕ್ತಾರೆ ಪಾಪ ಅವರು? ಅವ್ರು ನಂಬ್ಕೊಂಡೇ ಇಲ್ಲ ಮುಸ್ಲಿಮ್ಸ್ನ. ಯಾರು NDA ಯಾಕೆ ವೋಟ್ ಹಾಕ್ತಾರೆ ಅವರು? ನೀವೇನಾರು ಅವ್ರಿಗೆ ಮಾಡಿದ್ದಿದ್ರೆ, ಇಲ್ಲ ಯಾರು ಒಬ್ರು ಒಂದು ಸೀಟ್ ಕೊಟ್ಟಿದ್ದಾರೆ? NDA ಯಾರಿಗಾರು ಒಬ್ಬ ಸೀಟ್ ಕೊಟ್ಟಿದ್ದಾರೆ, ಒಂದು ಮಂತ್ರಿ ಮಾಡಿದ್ದಾರೆ, ಅವ್ರಿಗೇನಾದ್ರು ಕಾರ್ಯಕ್ರಮ ಕೊಟ್ಟಿದ್ದಾರೆ? ಅಲ್ಲ ರೀ, ಅವ್ರ ರಿಸರ್ವೇಷನ್ನೇ ಕಿತ್ತಾಕ್ಬಿಟ್ರಿ. ಪಾಪ ಇದ್ದಿದ್ದಂಥ 4% ರಿಸರ್ವೇಷನ್ನ ಈ ದೇಶದಲ್ಲಿ 17-18% ಜನ ಇದ್ದಾರೆ. ಆ ರಿಸರ್ವೇಷನ್ ಕಿತ್ತಾಕ್ಬಿಟ್ಟು ಬೇರೆಯವ್ರು ಕೊಟ್ಟಿದ್ದೀರಿ. ನಿಮ್ಗೆ ಅವ್ರ ಹತ್ರ ವೋಟ್ ಕೇಳೋ ಹಕ್ಕೇ ಇಲ್ಲ ನಿಮಗೆ. ಯು ಡೋಂಟ್ ಹ್ಯಾವ್ ಪವರ್ಸ್ ಟು. ಪಾಪ ಹುಡುಗ ಇನ್ನ ಚಿಕ್ಕ ಹುಡುಗ ಇರಲಿ, ನಾನು ಪಾಪ ಅವನ ಅನುಭವದ ಬಗ್ಗೆ ನಾನು ಮಾತಾಡೋಕೆ ಹೋಗುದಿಲ್ಲ. ಇನ್ನೇನು ಮಾತಾಡಿದ್ರೆ ಅದು ಮಾತಾಡ್ಬೇಕು, ದೊಡ್ಡ ಗೌಡ್ರು ಮಾತಾಡ್ಬೇಕು ಅದ್ರ ಬಗ್ಗೆ. ಅಲ್ಲ, JDS ಒಂದು ಟ್ವೀಟ್ ಮಾಡಿದೆ ಸರ್, ದೇಶಾದ್ಯಂತ ಕಾಂಗ್ರೆಸ್ ಅವನತಿಗೆ ಹೋಗಿದೆ ಅಂತ. ಮಹಾರಾಷ್ಟ್ರ ಚುನಾವಣೆ ನೋಡ್ರಿ, ಕಾಂಗ್ರೆಸ್ ಹೇಳ್ತೀನಿ ಕೇಳಿ, ನಾನು ಹೋದ್ರೂ ಕಾಂಗ್ರೆಸ್ ಹೋಗುದಿಲ್ಲ, ಯಾರು ಹೋದ್ರೂ ಕಾಂಗ್ರೆಸ್ ಹೋಗುದಿಲ್ಲ. ಕಾಂಗ್ರೆಸ್ ಹಿಸ್ಟ್ರಿ ಈ ದೇಶದ ಹಿಸ್ಟ್ರಿ. ಕಾಂಗ್ರೆಸ್ ಈ ದೇಶನ ಯಾವತ್ತೂ ಡಿವೈಡ್ ಮಾಡಕ್ ಬಿಡ್ಲಿಲ್ಲ. ಕಾಂಗ್ರೆಸ್ ಯಾವಾಗಲೂ ತ್ಯಾಗ ಮಾಡ್ಬೋದು. ಏನು ಎಂತೆಂಥ ಚಕ್ರವರ್ತಿಗಳೆಲ್ಲ ಬಿದ್ದೋಗ್ಬಿಟ್ಟಿದಾರ್ರಿ. ಯಾವ ಚಕ್ರವರ್ತಿ ಈ ಪ್ರಪಂಚದಲ್ಲಿ ಹಂಗೆ ಉಳ್ಕೊಂಡವನೆ? ಸದ್ದಾಮ್ ಹುಸೇನ್ ಏನಾಯ್ತು? ಪಾಕಿಸ್ತಾನಲ್ಲಿ ಏನಾಯ್ತು? ಒಂದು ಚನ್ನಪಟ್ಟಣ ಗೆದ್ದ ಕೂಡಲೇ ಅವ್ರೇನು ಒಕ್ಕಲಿಗ ಲೀಡರ್? ಅವ್ರು ಲೀಡರೇ ಅಲ್ಲ ಅಂತ ಅಶೋಕ್ ಹೇಳ್ತಾರೆ. ನಾನು ಲೀಡರ್ ಅಲ್ಲ, ನಾನು ಯಾವತ್ತು ಲೀಡರ್ ಅಂತ ಹೇಳಿದ್ದೀನಿ? ತಮ್ಮನ್ನೇ ಗೆಲ್ಸ್ಕೊಳಕ್ ಆಗ್ಲಿಲ್ಲ. ಹೌದಪ್ಪ, ನಾವು ಗೆಲ್ಸ್ಕೊಳಕ್ ಆಗ್ಲಿಲ್ಲ. ನೀನು ಅಶೋಕಣ್ಣ, ಸಾರಿ ಅಶೋಕಣ್ಣ, ನನಗಿಂತ ದೊಡ್ಡವನು ಚಿಕ್ಕವನು ಗೊತ್ತಿಲ್ಲ ನನಗೆ, ದೊಡ್ಡವರು ಇರ್ಬೋದು. ಅಶೋಕಣ್ಣ, ನೀನ್ ಕನಕಪುರಕ್ಕೆ ಬಂದು ಎಷ್ಟು ಡೆಪಾಸಿಟ್ ತಗೊಂಡಪ್ಪ? ಬಂದಿದ್ದಲ್ಲ ಹೋಮ್ ಮಿನಿಸ್ಟರ್. ಯಾರು ನಿಂತಿದ್ದು? ರೆವಿನ್ಯೂ ಮಿನಿಸ್ಟರ್ ಇರಬೇಕು. ರೆವಿನ್ಯೂ ಮಿನಿಸ್ಟರ್ ನೀನ್ ಬಂದಿದ್ದಲ್ಲಪ್ಪ ನನ್ನ ಮೇಲೆ ಕುಸ್ತಿ ಮಾಡ್ತೀನಿ ಅಂತ, ಡಿಚ್ಚಿ ಹೊಡಿತೀನಿ ಅಂತ ಬಂದಿದ್ದಲ್ಲಪ್ಪ. ಎಷ್ಟು ವೋಟ್ ಬಂತ ನಿನಗೆ? ಸುಮ್ಮನೆ ಯಾಕೆ ಇವೆಲ್ಲ ಮಾತಾಡ್ತೀವಿ? ಆಯ್ತಪ್ಪ, ನನ್ನ ತಮ್ಮ ಅಂತೂ ಸೋತಿರೋದು ನಿಜ. ನನ್ನ ತಮ್ಮ ಸೋತಿರೋದು ನಿಜ. ಆ ಸೋತದ ಕೊಂಡಿಗಳು ಒಂದೊಂದೇ ಕಳ್ಕೊತಾ ಇದ್ದ. ಅವರ ಏನೇನು ಇತಿಹಾಸಗಳೆಲ್ಲ ನಾನು ಹೇಳಕ್ ಗೊತ್ತಾ ಇರಲಿಲ್ಲ. ರಾಜರಾಜೇಶ್ವರಿ ನಗರದಲ್ಲಿ ಏನಾಗಿದೆ ನಾನು ಮಾತಾಡಕ್ ಹೋಗುದಿಲ್ಲ. ಈಗ
ಚಟ್ಪಟ ಪರಿಸ್ಥಿತಿ ಏನಾಗಿದೆ ನಾನು ಮಾತಾಡೋದು ನಮ್ಗೆ ಗೊತ್ತಿದೆ ಪಾಲಿಟಿಕ್ಸ್. ಅಲ್ಲ ಸರ್, ಈಗ ಜೆಡಿಎಸ್ ಏನಾದ್ರು ಇಬ್ಬಾಗ ಆಗುತ್ತಾ ಸರ್ JTD ನೇತೃತ್ವದಲ್ಲಿ? ಮಾತಾಡಿದ್ದಾರೆ ಸರ್, ಕಾಂಗ್ರೆಸ್ ಅಧ್ಯಕ್ಷರು ಅಥವಾ ಕಾಂಗ್ರೆಸ್ ಪಕ್ಷ ನನಗೆ ಏನಾದ್ರು ಪರ್ಮಿಷನ್ ಕೊಟ್ರೆ 1 ತಿಂಗಳಲ್ಲಿ JDS ಶಾಸಕರನ್ನ ಕರ್ಕೊಂಡು ಬರ್ತೀನಿ, ಅದೇ ದೊಡ್ಡ ಟಾಸ್ಕ್ ಅಲ್ಲ ನನಗೆ ಅಂತ. ನೋಡಪ್ಪ, ನನಗೆ ಅದು ಗೊತ್ತಿಲ್ಲ. ನಾನು ಅದಕ್ಕೆ ಸದ್ಯಕ್ಕೆ ನಮಗೆ ಈಗ ಅದ್ರ ಬಗ್ಗೆ ನಾನು ಮಾತಾಡೋಕೆ ಹೋಗುದಿಲ್ಲ. JTD ಅವ್ರ ನೇತೃತ್ವದಲ್ಲಿ ಏನಾದ್ರು ಆಪರೇಷನ್ JTD ನೇತೃತ್ವದಲ್ಲಿ ಆಪರೇಷನ್ ನಡೀತಾ ಇದೆ, ಇಬ್ರಾಹಿಂ ಕೂಡ ಹೇಳಿದ್ದಾರೆ ಸರ್. GT ದೇವೇಗೌಡ ಈಸ್ ಎ ವೆರಿ ಸೀನಿಯರ್ ಲೀಡರ್. ಅವರು ಅದೇನೋ ಅಧ್ಯಕ್ಷರು ಅಂತ ಅವ್ರನ್ನ ಮಾಡಿಕೊಂಡಿದ್ರು. ಅವರು ಆ ಪಕ್ಷಕ್ಕೆ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಗ್ರೋತ್ ಆಫ್ ಜನತಾ ದಳ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಕಾಂಟ್ರಿಬ್ಯೂಷನ್ ಅವರು ಅವ್ರ ಕುಟುಂಬ ಎಲ್ಲ ನಾವು ಅವ್ರಿಗೆ ಆಫರ್ ಮಾಡಿದ್ದೆವು ಹಿಂದೆ, ಬರ್ರಯ್ಯ ನನ್ನ ಜೊತೆ ಅಂತ ಹೇಳಿದ್ರು. ಇಲ್ಲ, ನಾವು ಕುಮಾರಣ್ಣನ ನಾವು ತಿರ್ಗಾ ಚೀಫ್ ಮಿನಿಸ್ಟರ್ ಮಾಡಬೇಕು ಅಂತೇಳಿ ಅವರು ನಮ್ಮ ಜೊತೆ ಬರ್ತೀವಿ ಕೇಳಿದ ನಿಜ. ನಾವು ಬರ್ರಂಗಿರೋ ಬರ್ರಿ ಅಂತ ಪಾಪ ಅವ್ರ ದಳದಲ್ಲೇ ಇರ್ತೀವಿ ಅಂತ ಹೇಳಿದ್ರು. ಈಗ ಪಾಪ ಅವ್ರಿಗೆ ನಡ್ಸ್ಕೊಂಡ ರೀತಿ ನೊಂದ ಶಾಸಕರು ಏನಾದ್ರು ವಾಪಸ್ ಬರ್ತಾರಾ ಸರ್ JDS ನಿಂದ ಅಂತ? ಅದು ನನ್ನ ಹತ್ರ ಇನ್ನ ಚರ್ಚೆ ಮಾಡಿಲ್ಲ ಯಾರು. ಮೋಡ ವಿಚಾರದಲ್ಲಿ ಸರ್, ಲೋಕಾಯುಕ್ತ ವರದಿ ಒಂದು ಲೀಕ್ ಆಗಿದೆ. 144 ಫೈಲನ್ನ ಒಬ್ಬ IAS ಅಧಿಕಾರಿ ಬಂದು ಎತ್ಕೊಂಡು ಹೋಗಿದ್ದಾರೆ. ಆ ಫೈಲೇ ನಮ್ಗೆ ಸಿಕ್ಕಿಲ್ಲ ಅಂತ ಲೋಕಾಯುಕ್ತ ರಿಪೋರ್ಟ್ ಮಾಡಿದೆ. ನನಗೆ ಗೊತ್ತಿಲ್ಲ, ಲೋಕಾಯುಕ್ತ ನನಗೇನು ಗೊತ್ತಿಲ್ಲ, ನಾನಿನ್ನ ನೋಡಿಲ್ಲ. ಎಲ್ಲಿ ಬಂದಿದೆ, ಎಲ್ಲಿ ಪೇಪರ್ ಇದೆಯಾ? ಹೌದು ಸರ್, ಲೋಕಾಯುಕ್ತ ಅವ್ರದ್ದೆಲ್ಲ ಸರ್ಚ್ ವಾರೆಂಟ್ ತಗೊಂಡ ಮೇಲೆ ಫೈಲ್ಗಳು ಎತ್ಕೊಂಡು ಹೋಗಿದ್ದಾರೆ. ಸರ್ಚ್ ವಾರೆಂಟ್ ತಗೊಂಡ್ಮೇಲೆ ಫೈಲ್ಗಳು ಎತ್ಕೊಂಡು ಹೋಗಿದ್ದಾರೆ. ಹೆಂಗೆ ಎತ್ಕೊಂಡು ಹೋಗಕ್ಕಾಗ್ತದೆ? ಐ ಡೋಂಟ್ ಆಫೀಸಲ್ಲೇ ಇರ್ತಾರೆ, ಇಲ್ಲಾಂದ್ರೆ ಸರ್ಕಾರದ ಹತ್ರ ಬಂದು ಯಾರಾದ್ರು ತೋರಿಸಿರ್ತಾರೆ, ಅಷ್ಟು ಬಿಟ್ಟರೆ ಬೇರೆ ಯಾರು ಆ ಥರ ಎಲ್ಲ ಎತ್ಕೊಂಡು ಹೋಗಕ್ಕೆ ಅದೆಲ್ಲ ಲೆಕ್ಕಾಚಾರ ಇರ್ತದೆ. ಒಂದೊಂದು ಫೈಲ್ ಮೂಮೆಂಟು ಲೆಕ್ಕಾಚಾರ ಇರ್ತದೆ ನನಗೆ ಗೊತ್ತಿದ್ದಂಗೆ. ಐ ಡೋಂಟ್ ಥಿಂಕ್ ಅಂತ ತಪ್ಪೇನೋ ಆಗ್ಲಿಕ್ಕಾಗಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ಇಂಪಾರ್ಟೆಂಟ್ JDS ವಿಭಾಗದ ಬಗ್ಗೆ ಮಾತನಾಡ್ತಾರೆ, ಅದರ ಮಧ್ಯೆ ನೀವು ಮುಗಿದೋಯ್ತಾ ಇನ್ನೇನ್ರಿ ಹೋಗ್ತಾ ಇದೆ.